ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮದ ಶ್ರೀಮತಿ ಜಾಹ್ನವಿ ಹೇರಳೆ, ಪಾರಂಪಳ್ಳಿ ಪಡುಕೆರೆಯ ಶ್ರೀಮತಿ ಶಾಂತಾ ಹೇರಳೆ ಮತ್ತು ಕೋಟತಟ್ಟಿನ ಶ್ರೀಮತಿ ಶಾಂತಾ ಐತಾಳ ಅವರಿಂದ ಕುಂದಗನಡ ಪ್ರದೇಶದ ಬ್ರಾಹ್ಮಣರ ಮದುವೆಯ ಹಾಡುಗಳು. ಮೊದಲಿಗೆ ಸೊಸೆಯನ್ನು ನೋಡುವ ಹಾಡು. ವಧೂವರರು ಪರಸ್ಪರ ಮಾಲಾರ್ಪಣೆ ಮಾಡಿದ ಅನಂತರ ನಡೆಯುವುದು ಸೊಸೆಯನ್ನು ನೋಡುವ ಕ್ರಮ. ಇದು ವೈದಿಕ ವಿಧಿಯೇನಲ್ಲ. ಆದರೂ ಹಿಂದೆ ಸೊಸೆಯಾಗಿ ಬರುವ ಚಿಕ್ಕ ಪ್ರಾಯದ ಬಾಲೆಯನ್ನು ಅದುವರೆಗೆ ನೋಡದ ಅತ್ತೆ ಔಪಚಾರಿಕವಾಗಿ ನೋಡುವ ಕಾರಣದಿಂದ ಆ ಸಂದರ್ಭವನ್ನು ಹಾಡುವುದು ರೂಢಿಯಾಗಿ ಬಂದಿದೆ. ಈಗ ಕೇಳಿ, ಸಾಲಿಗ್ರಾಮ ಪಾರಂಪಳ್ಳಿಯ ಶ್ರೀಮತಿ ಜಾಹ್ನವಿ ಹೇರಳೆ ಮತ್ತು ಬಳಗದವರಿಂದ ಸೊಸೆಯನ್ನು ನೋಡುವ ಹಾಡು. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ಶಶಿರವಿಯರ ಕಾಂತಿ ಇಂದು ಶೋಭಿಸುವಂತ, ಶಶಿರವಿಯರ ಕಾಂತಿ ಇಂದು ಶೋಭಿಸುವಂತ ಕುಸುಮಗಂಧಿನಿಯನ್ನು ನಸು ನಗು ತಲೆ ನೀನು. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ರತಿಯಂತೆ ತೋರುವಳು ವಿದ್ಯೆಯಲಿ ಭಾರತಿಯನ್ನು ಮೀರುವಳು. ರತಿಯಂತೆ ತೋರುವಳು ವಿದ್ಯೆಯಲಿ ಭಾರತಿಯನ್ನು ಮೀರುವಳು. ಸತಿ ಶಿರೋಮಣಿ ಗುಣವತಿಯಾದ ಇವಳನ್ನು ಅತಿ ಬೇಗದಲ್ಲಿ ಬಂದು ಜೊತೆಯರೊಡನೆ ನಿಂದು. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ಮಂದಗಾಮಿನಿ ಇವಳು ಮನ್ಮಥರಾಣಿ ಎಂದದಿ ತೋರುವಳು. ಮಂದಗಾಮಿನಿ ಇವಳು ಮನ್ಮಥರಾಣಿ ಎಂದದಿ ತೋರುವಳು. ಚಂದಿರವದನೆ ದಂತದ ಬೊಂಬೆ ಅವಳನ್ನು ಚಂದದಿಂದಲಿ ಬಂದು ನಿಂದು ಪರೀಕ್ಷಿಸಿ. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ನಸು ಮುದ್ದು ಮುಖದವಳು ಬಾಲಕಿಯೋರೋಳ ಸಮ ಸುಂದರಿ ಇವಳು. ನಸು ಮುದ್ದು ಮುಖದವಳು ಬಾಲಕಿಯರೋಳ ಸಮ ಸುಂದರಿ ಇವಳು. ಬಿಸಜಗಂಧಿನಿ ನಿನ್ನ ದೆಸೆಯ ನಾನೇನೆಂಬೆ, ಶಶಿಧಾರ ನೊಲವಿಂದ ಪಸುಳೆ ಸಿಕ್ಕಿದಾಳಿಂದು. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ಸೊಸೆಯನ್ನೇ ನೋಡೆ ಸಖಿ ಲಕುಮಿಯಂತೆ ಎಸೆದಿರ್ಪಾಳಿಂದು ಮುಖಿ. ಮಾಲಾರ್ಪಣೆಯಾದ ಬಳಿಕ ನಡೆಯುವುದು ಧಾರೆ. ಧಾರೆ ಎಂಬುದು ಎಲ್ಲಾ ವಿಧಗಳ ಭಾರತೀಯ ವಿವಾಹ ಪದ್ಧತಿಗಳಲ್ಲಿರುವ ಒಂದು ಅತಿ ಮುಖ್ಯ ವಿಧಿ. ಎಷ್ಟೆಂದರೆ, ಒಂದೊಮ್ಮೆ ಅಗ್ನಿಸಾಕ್ಷಿಯೇ ಮುಖ್ಯವಾಗಿದ್ದ ವಿವಾಹ ಪದ್ಧತಿಗಳಲ್ಲಿ ಕಾಲಾನುಕ್ರಮದಲ್ಲಿ ಧಾರೆಯೂ ಮುಖ್ಯವಾಯಿತು. ಧಾರೆ ಎರೆಯುವವನು ಸ್ವತಃ ಜನಕ ಭೀಷ್ಮಕನಾಗಿರುತ್ತಾನೆ. ವಧೂವರರು ಸಾಕ್ಷಾತ್ ಸೀತಾರಾಮ ಶ್ರೀಕೃಷ್ಣ ರುಕ್ಮಿಣಿಯರಾಗಿರುತ್ತಾರೆ. ಈಗ ಕೋಟತಟ್ಟಿನ ಶ್ರೀಮತಿ ಕೆ ಶಾಂತಾ ಐತಾಳ ಅವರಿಂದ
ಧಾರೆ ಎರೆಯುವ ಹಾಡು. ರಡನ ಸೂತನ ಪಾದ ಕಮಲ ಕೊಂದಿಸೂತ ಕೊನೆಯ ಬಾಳೆಯ ಹಣ್ಣ ಸುಲಿದು ಅರ್ಪಿಸೂತ ಅಜನ ಪಟ್ಟದ ರಾಣಿಯ ಮನದಿ ಧ್ಯಾನಿಸೂತ ರಘುರಾಮಚಂದ್ರರ ಪದವ ಪೂಜಿಸೂತ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಮತ್ಸ್ಯಾವತಾರವ ತಾಳಿದನೇನುತ ಹೆಚ್ಚಿದ ತಮನ ಮರ್ದಿಸಿದನೆಂದೇನುತ ಮೆಚ್ಚಿ ವೇದವ ತಂದ ಮಹಿಮಾನೆಂದೇನುತ ಮಗಳಿಗೆ ವರನಾಗಿ ಒಲಿದನೆಂದೇನುತ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಮಂಧರಧರನಾಗಿ ನಿಗಹಿದನೇನುತ ಸಿಂಧುವಳಮೃತವ ಕಡಿದನೆಂದೇನುತ ಅಂಧಕಸೂರರಿಗೆ ಒಲಿದನೆಂದೇನುತ ಮಗಳಿಗೆ ವರನಾಗಿ ಒಲಿದನೆಂದೇನುತ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಧರೆಯ ಕದ್ದ ಸೂರನ ನೆಗಹಿದನೇನುತ ಧರೆಯ ಭಾರವ ಪರಿಹರಿಸಿದನೇನುತ ಧರೆಯ ತಂದರೂಹಿದ ಮಹಿಮಾನೆಂದೇನುತ ಮಗಳಿಗೆ ವರನಾಗಿ ಒಲಿದನೆಂದೇನುತ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ತರಳ ಪ್ರಹ್ಲಾದಗೆ ಒಲಿದನೆಂದೇನುತ ದುರುಳನ ಊರವನು ಬಗಿದನೆಂದೇನುತ ಕೊರಳಿಗೆ ಮಾಲೆಯ ಧರಿಸಿದನೇನುತ ಘೋರ ಮೂರುತಿನರ ಸಿಂಹನೆಂದೇನುತ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಬಲಿಯೋಳ್ದಾನವ ಬೇಡಿ ಅಳೆದನೆಂದೇನುತ ತಡೆದ ಶುಕ್ರನ ಕಣ್ಣಿರಿದನೆಂದೇನುತ ಬ್ರಹ್ಮಾಂಡ ಪೂರಕ್ಕೆ ತಾವೊಪ್ಪಿದನೇನುತ ಮಗಳಿಗೆ ವರನಾಗಿ ಒಲಿದನೆಂದೇನುತ ಧಾರೆ ಎರೆದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಭಾರ್ಗವತಾರವ ತಾಳಿದನೇನುತ
ಮಾತೆಯ ಶಿರಕ್ಕೆ ತಾನೊಲಿದನೆಂದೇನುತ್ತಾ ಕಾರ್ತಿವೀರ್ಯನ ಕಾದು ಗೆಲಿದನೆಂದೇನುತ್ತಾ ಮಗಳಿಗೆ ವರನಾಗಿ ಒಲಿದನೆಂದೇನುತ್ತಾ ಧಾರೆ ಏರಿದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ದಶರಥನಿಗೆ ವರ ಸುತನಾದನೇನೋತಾ ಅಸುರೆ ತಾಟಕಿಯ ಸಂಹರಿಸಿದನೇನೋತಾ ಶಶಿಮುಖಿ ಸೀತೆಗೆ ಒಲಿದನೆಂದೇನುತ್ತಾ ದಶರಥ ಸುತ ಸೀತಾರಾಮ ನಿಂದೇನುತ್ತಾ ಧಾರೆ ಏರಿದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ವಸುದೇವ ದೇವಕಿಗೆ ಸುತನಾದನೇನೋತಾ ಎಸೆವ ಗೋಕುಲದಲ್ಲಿ ಬೆಳೆದನೆಂದೇನುತ್ತಾ ಅಸುರೆ ಪೂತನಿಯ ಸಂಹರಿಸಿದನೇನುತ್ತಾ ಮಗಳಿಗೆ ವರನಾಗಿ ಒಲಿದನೆಂದೇನುತ್ತಾ ಧಾರೆ ಏರಿದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ತ್ರಿಪುರರಂಗಳ ವ್ರತ ಅಳಿಸಿದನೇನೋತಾ ತ್ರಿಪುರರೆಲ್ಲರ ಕಾದು ಗೆಲಿದನೆಂದೇನುತ್ತಾ ಅಪರೂಪದ ರೂಪ ತಾಳಿದನೇನುತ್ತಾ ನಿಪುಣ ಬೌದ್ಧಾವತಾರಿ ರಾಮನೆಂದೇನುತ್ತಾ ಧಾರೆ ಏರಿದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಕಲ್ಕ್ಯಾವತಾರವ ತಾಳಿದನೇನೋತಾ ಪತ್ನಿ ವಾಜಿಯ ಮೇಲೆ ಏರಿದನೇನೋತಾ ಹತ್ತಾವತಾರಿ ಶ್ರೀ ವಿಷ್ಣುವೆಂದೇನೋತಾ ಮಗಳಿಗೆ ವರನಾಗಿ ಒಲಿದನೆಂದೇನೋತಾ ಧಾರೆ ಏರಿದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆ ಏರಿದ ಜನಕ ಪುಣ್ಯ ಕಾಲವಾಗಿಯೇ ಮಗಳ ಧಾರೆ ಎರೆಯುವ ವಿಧಿಯ ಬಳಿಕ ನಡೆಯುವುದು ಲಾಜಹೋಮ, ತದನಂತರ ಸಪ್ತಪದಿ. ಇವೆರಡು ಪುರೋಹಿತರಿಂದ ನಿರ್ದೇಶಿಸಲ್ಪಡುವ ವೈದಿಕ ವಿಧಿಗಳು. ಅನಂತರ ನಡೆಯುವುದು ಮಾಂಗಲ್ಯ ಧಾರಣೆ. ಮಾಂಗಲ್ಯ ಧಾರಣೆಯ ಸಮಯದಲ್ಲಿ ಹೆಂಗಸರು ಹಾಡುವ ಅನೇಕ ಹಾಡುಗಳಲ್ಲಿ ಮುಖ್ಯವಾದದ್ದು ಲಕ್ಷ್ಮೀ ಕಲ್ಯಾಣದ ಹಾಡು. ಈಗ ಶ್ರೀಮತಿ ಜಾಹ್ನವಿ ಹೆರಳೆ ಅವರಿಂದ ಲಕ್ಷ್ಮೀ ಕಲ್ಯಾಣದ ಹಾಡು. ವೃಂದಾರಕರೆಲ್ಲರೂ ಕೂಡಿ ಅಂದು ಕಡಲ ಮಥನವ ಮಾಡಿ ಇಂದು ವದನೆ ಲಕ್ಷ್ಮಿಯು ಜನಿಸಿದಳೆಂದು ಚಂದದ ಸಾಗರನು ದಾರದಲ್ಲಿ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ ಹೊಳೆ ಹೊಳೆಯುತ ಹೊಂಬಾಳೆಯಂತೆ ಇಳೆಯವಳು ಲಕ್ಷ್ಮೀ ಬೆಳೆಯುತ್ತೀರೆ
ನಳಿನಾಕ್ಷಿಗೆ ತಕ್ಕವರನ್ಯಾರೇನು ತಲಿ ಸಾಗರ ಚಿಂತಿಸಿದನು ಮನದೊಳಗೆ. ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ. ಸಾಗರ ಸುತೆಯನು ತೊಡೆಯೊಳಿಟ್ಟು ಮಗು ಯಾರಿಗೆ ಮದುವೆಯಾಗುವೆಯನಲು. ನಾರಾಯಣಗಲ್ಲದೆ ಮತ್ಯಾರಿಗೂ ಮಾಲೆಯ ನೀಕೆನೆಂದಳು ಲಕುಮಿ. ಕಲ್ಯಾಣಂ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ. ನಾರಾಯಣ ದ್ವಾರಕೆಯಿಂದ ನಾರದ ಮುನಿವರಿಯರ ವೃಂದ ಸುರರಾಗ ಬಂದರು ಸಾಗರನಲ್ಲಿಗೆ. ಬಾಲೆಯ ಕೇಳುವನೆ ವನದಲ್ಲಿ. ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ. ಅಂದದ ಸಾಗರ ಮನವೆರಗಿ ಬೇಗದಿ ಬೃಹಸ್ಪತಿಗಳ ಕರೆಸಿ. ಅಂಬುಜನಾಭಗೂ ಇಂದಿರೆ ಲಕ್ಷ್ಮಿಗೂ ಆಗುವುದು ಸರಿಕೂಟವೆಂದ. ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ. ಅಂದಣ ರಥ ಕರಿತೂರಗಗಳು ಸಂದಣಿಸಿ ಸಾಲಿಡುತ್ತಿರಲು. ದುಂದುಭಿ ಭೇರಿ ಮಂಗಳವಾದ್ಯಗಳಿಂದ ಗೋವಿಂದನ ದಿಬ್ಬಣ ತೆರಳಿದವು. ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ ಕಲ್ಯಾಣಂ ಲಕ್ಷ್ಮೀ ಕಲ್ಯಾಣಂ. ಹೀಗೆ ಮಾಂಗಲ್ಯ ಧಾರಣೆಯಾದ ನಂತರ ಮದುಮಕ್ಕಳಿಗೆ ಎರಡೂ ಕಡೆಯ ಮುತ್ತೈದೆಯರು ಸೇರಿ ಆರತಿ ಬೆಳಗುತ್ತಾರೆ. ಆರತಿಯ ಹಾಡುಗಳ ಸಂಖ್ಯೆಯೂ ವಿಪುಲವಾದದ್ದು. ಕೇಳಿ, ಪಾರಂಪಳ್ಳಿ ಪಡುಕೆರೆಯ ಶ್ರೀಮತಿ ಶಾಂತಾ ಹೇರಳೆ ಅವರಿಂದ ಆರತಿಯ ಹಾಡು. ಮಾಡಿರೆ ಆರತಿಗಳ ಮಾರನ ಪೀತನಿಗೆ. ಮಾಡಿರೆ ಆರತಿಗಳ ಮಾಡಿರೆ ಆರತಿಯ ಮೋಹನ ಕೃಷ್ಣನಿಗೆ. ನಾರಿಯರ ಸೀರೆಗಳ ಸೆಳೆದು ಮರವೇರಿದಗೆ. ಮಾಡಿರೆ ಆರತಿಗಳ ಸರ್ಪನಗರುವವನು ಹರ್ಷದಿಂದ ಮುರಿದಗೆ. ಸರ್ಪನಗರುವವನು ಹರ್ಷದಿಂದ ಮುರಿದಗೆ. ಸರ್ಪಮಣಿಯನ್ನು ತಂದು ಸಮರ್ಪಿಸಿದವನಿಗೆ. ಮಾಡಿರೆ ಆರತಿಗಳ ಮಾರನ ಪೀತನಿಗೆ. ಮಾಡಿರೆ ಆರತಿಯ ಮೋಹನ ಶ್ರೀಕೃಷ್ಣನಿಗೆ. ನಾರಿಯರ ಸೀರೆಗಳ ಸೆಳೆದು ಮರವೇರಿದಗೆ. ಮಾಡಿರೆ ಆರತಿಗಳ ನರಸಿಂಹ ಮೂರುತಿಯ ಚರಣವ ಸ್ಮರಿಸುತ್ತ. ನರಸಿಂಹ ಮೂರುತಿಯ ಚರಣವ ಸ್ಮರಿಸುತ್ತ. ಅರಸಿಯಾರಿದಿರಲ್ಲಿ ಸರಸಿಜೋದ್ಭವ ಪಿತನಿಗೆ. ಮಾಡಿರೆ ಆರತಿಗಳ
ಮಾರನ ಪೀತನಿಗೆ ಮಾಡಿರೆ ಆರತಿಯ ಮೋಹನ ಶ್ರೀಕೃಷ್ಣನಿಗೆ ನಾರಿಯರ ಸೀರೆಗಳ ಸೆಳೆದು ಮರವೇರಿದಗೆ ಅಷ್ಟಮ ಸ್ತ್ರೀಯರ ಕೂಡಿ ಜಲಕ್ರೀಡೆಯಾಡಿದಗೆ ಅಷ್ಟಮ ಸ್ತ್ರೀಯರ ಕೂಡಿ ಜಲಕ್ರೀಡೆಯಾಡಿದಗೆ ಲೋಕ 14 ಬಾಯಲ್ಲಿ ತೋರಿದಗೆ ಮಾಡಿರೆ ಆರತಿಗಳ ಮಾರನ ಪೇತನಿಗೆ ಮಾಡಿರೆ ಆರತಿಯ ಮೋಹನ ಶ್ರೀಕೃಷ್ಣನಿಗೆ ನಾರಿಯರ ಸೀರೆಗಳ ಸೆಳೆದು ಮರವೇರಿದಗೆ ಮಾಡಿರೆ ಆರತಿಗಳ. ವಧೂವರರಿಗೆ ಆರತಿ ಬೆಳಗಿದ ಅನಂತರ ನಡೆಯುವುದು ಹಾಸ್ಯಶಾಸ್ತ್ರ. ಇದು ತುಂಬಾ ಸರಳವಾಗಿ ನಡೆಯುವಂತಹ ವಿಧಿ. ಇದು ಕೂಡ ವೈದಿಕ ವಿಧಿ ಏನಲ್ಲ. 2 ಸಂಸಾರಗಳು ಮತ್ತು ಮುಖ್ಯವಾಗಿ ಚಿಕ್ಕ ಪ್ರಾಯದ ವಧುವರರು ಪರಸ್ಪರ ಪರಿಚಯ, ಸ್ನೇಹ, ಸಲುಗೆ ಬೆಳೆಸಿಕೊಳ್ಳಲು ಅನುಕೂಲವಾಗುವ ಆಟದಂತಹ ಒಂದು ಕ್ರಮ ಇದು. ಮದುವೆಯ ಮಂಟಪದಲ್ಲಿ ಹಾಸಿದ ಒಂದು ಚಾಪೆಯ ಇಕ್ಕೆಲಗಳಲ್ಲಿ ವಧುವಿನ ಕಡೆಯ 2 ಮತ್ತು ವರನ ಕಡೆಯ 2 ಮುತ್ತೈದೆಯರು ಮಂಡಿಯೂರಿ ಕುಳಿತುಕೊಳ್ಳುತ್ತಾರೆ. ಪುರೋಹಿತರು ಚಾಪೆಯ ಮೇಲೆ ಉಂಗುರವೊಂದನ್ನು ಎಸೆಯುತ್ತಾರೆ. 2 ಕಡೆಯವರು ಮೊದಲೇ ಮಾತನಾಡಿಕೊಂಡಂತೆ ಉಂಗುರವನ್ನು ಯಾರಾದರೊಬ್ಬರು ಮಾಡಿಸಿರುತ್ತಾರೆ. ಸಾಮಾನ್ಯವಾಗಿ ವಧುವಿನ ಕಡೆಯವರೇ ಮಾಡಿಸುವುದು ರೂಢಿ. ಅದನ್ನು ಪಡೆಯುವಲ್ಲಿ ಆ 4ರಲ್ಲಿ ಮೇಲಾಟ ನಡೆಯುತ್ತದೆ. ಅದು ಯಾರಿಗೇ ಸಿಗಲಿ ಅದನ್ನು ವಧು ವರನಿಗೆ ತೊಡಿಸುತ್ತಾಳೆ. ಆರತಿಯ ಹಾಡುಗಳಂತೆ ಹಸೆಯ ಹಾಡುಗಳು ಕೂಡ ಅಧಿಕ ಸಂಖ್ಯೆಯಲ್ಲಿವೆ. ಈಗ ಕೇಳಿ, ಕೋಟತಟ್ಟಿನ ಶ್ರೀಮತಿ ಶಾಂತಾ ಐತಾಳ ಅವರಿಂದ ವಧೂವರರನ್ನು ಹಸೆಗೆ ಕರೆಯುವ ಹಾಡು. ಹಸೆಗೀಗ ಬಾರೋ ಬೇಗನೆ ದಶರಥ ಸುತರಾಮನೆ, ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ. ದಶರಥನು ದರಾದಿ ಜನಿಸಿದನೆ, ಶಿಲೆಯಾದ ಹಲ್ಯೆಯ ಸಲಹಿದನೆ. ಮುನಿಯನ್ನೆ ಪಾಲಿಸಿ ಧನುವನ್ನೆ ಮುರಿದು ಗುಣನಿಧಿ ತಂದಾತನೆ. ಹಸೆಗೀಗ ಬಾರೋ ಬೇಗನೆ ದಶರಥ ಸುತರಾಮನೆ, ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ. ಮಾತೆಯ ವಾಕ್ಯವ ಕೇಳಿದನೆ, ಸೀತಾ ಸಮೇತಾಗಿ ತೆರಳಿದನೆ. ಮಾತೆಯ ವಾಕ್ಯವ ಕೇಳಿದನೆ, ಸೀತಾ ಸಮೇತಾಗಿ ತೆರಳಿದನೆ. ಪ್ರೀತಿಯೊಳನು ಜಾನ ಕೂಡೇವನದಿ ಪ್ರಖ್ಯಾತ ಸೀತಾಕಾಂತನೆ. ಹಸೆಗೀಗ ಬಾರೋ ಬೇಗನೆ ದಶರಥ ಸುತರಾಮನೆ, ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ. ಪಕ್ಷಿಯ ವಚನವ ಕೇಳಿದನೆ, ಆ ಕ್ಷಣ ಮಾರುತಿ ಕೂಡಿದನೆ. ಪಕ್ಷಿಯ ವಚನವ ಕೇಳಿದನೆ, ಆ ಕ್ಷಣ ಮಾರುತಿ ಕೂಡಿದನೆ. ಕಿಷ್ಕಿಂಧೆಗೇರಿದ ಸುಗ್ರೀವ ಸ್ನೇಹದಿಂದ ದುಷ್ಟವಾಲಿಯ ಕೊಂದಾತನೆ. ಹಸೆಗೀಗ ಬಾರೋ ಬೇಗನೆ ದಶರಥ ಸುತರಾಮನೆ, ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ.
ಮಾರೀಚ ಮಾಯಾವ ತೋರಿದನೆ ಧೀರ ದಶಕಂಠನು ಚೋರನಾಗಿ ನಾರಿಯ ನೊಯ್ಯಲು ಓರ್ವನಾಗಿ ವನದಿ ಸಂಚಾರ ಮಾಡಿದಾತನೆ ಹಸೆಗೀಗ ಬಾರ ಬೇಗನೆ ದಶರಥ ಸುತರಾಮನೆ ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ ರಕ್ಕಸ ವಂಶವನಾಶಗೈದು ದಶಕಂಠನ ಸುವನ್ಯ ಸಂಹರಿಸಿ ರಕ್ಕಸ ವಂಶವನಾಶಗೈದು ದಶಕಂಠನನು ಜನ ಸಂಹರಿಸಿ ಸೀತೆಯ ಕದ್ದಂಥ ಚೋರನ ಗೆಲಿದ ಧೀರ ಶ್ರೀರಾಮಚಂದ್ರನೇ ಹಸೆಗೀಗ ಬಾರೋ ಬೇಗನೆ ದಶರಥ ಸುತರಾಮನೆ ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ ಪಂಕಜಲೋಚನ ಪಾಲಿಪುದು ಕಿಂಕರ ವಚನವಲಾಲಿಪುದು ಪಂಕಜಲೋಚನ ಪಾಲಿಪುದು ಕಿಂಕರ ವಚನವಲಾಲಿಪುದು ಶಂಕರ ಮಿತ್ರನೆ ಸಂಕಟ ಹರಿಸು ವೆಂಕಟೇಶ ಬಾರೋ ಬೇಗನೆ ಹಸೆಗೀಗ ಬಾರೋ ಬೇಗನೆ ದಶರಥ ಸುತರಾಮನೆ ದಶರಥ ಸುತರಾಮನೆ ಜಾನಕಿ ಪತಿ ಬೇಗನೆ. ಇದುವರೆಗೆ ಶ್ರೀಮತಿ ಶಾಂತಾ ಹೇರಳೆ, ಶ್ರೀಮತಿ ಜಾಹ್ನವಿ ಹೇರಳೆ ಮತ್ತು ಶ್ರೀಮತಿ ಶಾಂತಾ ಐತಾಳ ಅವರು ಹಾಡಿದ ಕುಂದಗನ್ನಡ ಪ್ರದೇಶದ ಮದುವೆಯ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.